ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ನಮ್ಮ ಪ್ರೇಮದಿನೊಮ್ಮೆ ನೋಡಮ್ಮ. ಶುಕ್ರವಾರವು ಪೂಜಾ ಸಮಯವು, ನೀ ಬರದೆ ಸುಖ ಶಾಂತಿ ಕಾಣೆವು. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಬಾರಮ್ಮ, ಬಡವರ ಮನೆಗೆ ದಯ ಮಾಡಮ್ಮ. ಅಮ್ಮ ಬಾರಮ್ಮ, ಬಡವರ ಮನೆಗೆ ದಯ ಮಾಡಮ್ಮ. ಲಕ್ಷ್ಮೀ ಮಹಾಲಕ್ಷ್ಮಿ, ಲಕ್ಷ್ಮೀ ಜಯಲಕ್ಷ್ಮಿ, ಲಕ್ಷ್ಮೀ ಶುಭಲಕ್ಷ್ಮಿ ನಿಧನವಾಗಿ ಧಾನ್ಯವಾಗಿ ಬಾರಮ್ಮ, ಬಡವರ ಮನೆಗೆ ದಯ ಮಾಡಮ್ಮ. ಮಮ್ಮಿ ನಾವು ಬೇಕ್ತೇವೆ ಉದ್ದಿನ ಕಡ್ಡಿ. ಮಮ್ಮಿ ನಾವು ಬೇಕ್ತೇವೆ. ತೂವರಿ ಬೆಳಗ್ರಿ ಮಂಗಳ ಶೀರ್ಷಿತ ಸದಿಪಾತ ಸಾಲಿಗೆ ಶರಣೆ ಕಂಬಕೀಗ ನಮಸ್ತೆ. ಬೆಳಿಗ್ಗೆ ಉದ್ದಿನ ಕಡ್ಡಿ ಅಲ್ಲೇ ಹಚ್ಚಿ ಬರ್ರಿ. ಅಕ್ಕ ಅಲ್ಲಿ ನೋಡ ಅಕ್ಕಿ ನೋಡತ್ತಾಡ ನೋಡ್ವಾರ ಬಾ. ದಿನ ಏನು ಮಾಡ್ತಾರೆ ಆಂಬಲ್ ನೋಡ್ದ ಏನ್ರ ಮಾಟ ಮದ್ದ ಮಾಡ್ಸತ್ತಾರೆ ಆಂಬಲ್ ನೋಡಕ್ಕಿಂದ ಮುಂದಿನ ಮನೆ ಆಕಿನ ಬೆಳಿಗ್ಗೆ 5 ಗಂಟೆ ಇಂತ್ರ ಏನೂ ಮಾಡತ್ತಾಳ. ನೀರು ಹಾಕೋದು, ಬಾಗಿಲಿಗೆ ಉದ್ದಿನ ಕಡ್ಡಿ ಬೆಳಗೋದು, ತುಳಸಿ ಗಿಡಕ್ಕೆ ಉದ್ದಿನ ಕಡ್ಡಿ ಬೆಳಗೋದು ಮಾಡತ್ತಾಳ. ಏನು ಮಾಡತ್ತಾಳೋ ಯಾಂಬಲ್, ಏನ್ರ ಮಾಟ ಮದ್ದ ಮಾಡತ್ತಾಳೋ ಯಾಂಬಲ್ ಯಾಂಬಲೇವ ಅಟ್ಲವು ಎದ್ದು ಏನು ಮಾಡತ್ತಾಳ ಅಂದ್ರೆ ನಾ ಏನು ನೋಡಿಲ್ಲ ಬಿಡಿ ಏನು ಮಾಡತ್ತಾಳ ಯಾಂಬಲ್ ಅಂದ್ರೆ. ನಮ್ಮ ಮನ್ಯಾಗ ಒಂದಿಟ್ಟು ಕೆಲಸ ಐತಿ, ನಾ ಹೋಗ್ತಾನೆ ತಗೋ. ನಂದು ಕೆಲಸ ಐತಿ, ಆದ್ರೂ ಏನು ಮಾಡ್ತಾಳ ನೋಡ್ತಾನೆ. ಗಪ್ಪ ಒಂದಿಟ ಇಲ್ಲೇ ನಿಂದಿರ್ತಾನೆ ನೋಡ್ತಾನೆ. ಆಶೀರ್ವಾದ ಮಾಡ್ರಿ. ಏನು ಮಾಡತ್ತಾಳ ಏನೋ ಈಕಿ. ನೀವಿಬ್ರು ಸ್ಕೂಲಿಗೆ ರೆಡಿಯಾಗಿ ಹೋಗ್ರಿ. ಮಮ್ಮಿ ಅವ್ರ ಮುಂದಿನ ಮನೆ ಅಂಟಿ ಇದಾರ ಗೊತ್ತು, ಆಗ ನಾವು ಪೂಜೆ ಮಾಡತ್ತು ನೋಡತ್ತೀವಿ. ಈ ಕಿಟಕಿಯಾಗಿನ ಹನಿ ಹಾಕಿ ನೋಡತ್ತಾರ ನೋಡಿ ಮಮ್ಮಿ. ನೋಡುವಾರ ತಗೋ ಮೈಂದೆಲ್ಲ ಹಂಗೆ ಏನು ಮಾಡತ್ತಾರೋ ಏನಿಲ್ಲ ಅಂತ ಹೇಳಿ ಮಂದಿ ಮನ್ಯಾಗನ ಭಾಳ ಇಂಟ್ರೆಸ್ಟ್ ಇರ್ತೈತೆ ಅವ್ರಿಗೆ, ಅದಕ್ಕೆ ನೋಡ್ತಿರ್ತಾರೋ. ನೋಡುವಾರ ಬರ್ರಿ ನೀವು ಸ್ಕೂಲ್ ಹೋಗಿ ಬರ್ರಿ. ನೀವು ನಾಷ್ಟ ಮಾಡಿ ಕೆಲ್ಸಕ್ಕೆ ಹೋಗಿ ಬರ್ರಿ. ನೋಡಿ ನೀ ಮೈಂದ್ ಹಂಗಂದ್ರು ಹಿಂಗಂದ್ರು ಅಂತೇಳಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಮೈಂದ್ ಏನು ಮಾಡ್ರು ಒಂದು ಏನರ ಅನ್ಕೊಂತಾನೆ ಇರ್ತಾರು, ನೀ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಆಯ್ತು ನಾ ಏನು ಮಂದಿ ಬಗ್ಗೆ ತಲೆ ಕೆಡ್ಸ್ಕೊಳಂಗಿಲ್ಲ, ನನ್ನ ಪಾಲಿಗೆ ನಾ ಇರ್ತಾನೆ. ನನಗೆ ಲೇಟ್ ಆಯ್ತು, ನಾ ಏನು ಹೋಗಿ ಬರ್ತಾನೆ. ಹಾಂ ಆಯಿತು ಹೋಗಿ ಬರ್ರಿ. ನೀವೇನು ಮಾಡತ್ತೀರಿ ಇಲ್ಲಿ? ಏನಿಲ್ರಿ ಸವಿತಾ ಅಂತಿಲ್ಲ ಒಂದಿಟ್ಟು ಕೆಲಸ ಇತ್ತು ಅದಕ್ಕೆ ಬಂದೀನಿ. ಒಳಗದಾಳ ಹೋಗ್ರಿ. ಸವಿತಾ ಸವಿತಾ ಏನು ಮಾಡತ್ತಿ? ಏನಿಲ್ದ ಮನೆ ಕೆಲಸ ಇತ್ತು ಅದನ್ನ ಮಾಡತ್ತೀನಿ. ಬಾ ಕುಂಡ್ರ ಬಾ. ಮನೆ ಕೆಲಸ 4:15 ಎದ್ದಿದ್ಲೆ, ಇನ್ನೂ ಏನು ಕೆಲಸ ಮಾಡತ್ತಿ? ನಾನು 4:15 ಎದ್ದಿದ್ದು, ನೀ ಯಾವಾಗ ನೋಡ್ಕೊತ ಕುಂತಿದ್ದೆ? ಹಂಗೇನಿಲ್ಲ, ನೀನೇ ಏನೋ ಸಪ್ಳ ಮಾಡತ್ತಿದ್ದೆ, ಅದಕ್ಕೆ ಸಪ್ಳ ಗಂಟ್ಲೆ ಯಾರು ಅಂತ ಹೇಗೆ ನೋಡಿದ್ ನಾನು. ನೀನೇ ಎದ್ದಿದ್ದೆ, ಅಷ್ಟು ಲಘುನ ಎದ್ದು ಏನು ಮಾಡತ್ತಿದ್ದೆ? ಏನು ಮಾಡಲಿವ, ಜಳಕ ಮಾಡಿ ದೇವ್ರ ಪೂಜೆ ಮಾಡಿ ಹುಡುಗರನ್ನ ಸಾಲಿಗೆ ಅದು ಕಳಿಸ್ಬೇಕಲ್ಲ, ಇದದಗದಲ್ಲ. ನಮ್ಮ ಹುಡುಗರನ್ನ ಸಾಲಿಗೆ ಹೋಗೋದಿಲ್ಲ, ನಾವು ಈಗ 7:15 ಅದು ಹೇಳೋದಿಲ್ಲ. ನಾವು ಸೂರ್ಯೋದಯಕ್ಕಿಂತ ಪೈಲ ನನ್ನ ದೀಪ ಹಚ್ಚಿ ಪೂಜೆ ಅದು ಮಾಡ್ತೇನೆ. ನಿಮ್ಮದೇನು ಈಗ ಎದ್ದು ಕಾಸು ಆರಾಮ ಅಡ್ಡಾಡ್ಕೊಂತಿರ್ತೀರಿ, ಇನ್ನೂ ಜಳಕಿಲ್ಲ ಏನಿಲ್ಲ ನಿಮ್ಮದ. ಹಂಗೆ ಮನೆ ಅಡ್ಡಾಡತ್ತೀರಿ. ನಾವು ಹಂಗಿಲ್ಲ, ನಾವಿನ್ನು 12-1 ಗಂಟೆಗೆ ಜಳಕ ಮಾಡ್ತೇವೆ. ಇಟ್ಲಾಗ ಜಳಕ ಮಾಡಿ ಎಲ್ಲಿ ಹೋಗೋದೈತಿ? ಹುಡುಗರು ಸಾಲಿಗೆ ತಯಾರಾಗತಾವು, ಅವಕ್ಕಟ್ಟು ಏನರ ಮಾಡಿಕೊಡ್ತಾನ. ಈಗ ಕೆಲಸ ಐತೆ ನಂದ. ಆತು ಮಾಡ್ಕೊ ಹೋಗವ, ನಾನು ಹೋಗ್ತೇನೆ. ಮತ್ತು ಬೆಳಿಗ್ಗೆ ಎದ್ದು ಪೂಜೆ ಮಾಡ್ತೀರ? ಎಂಥ ಪೂಜೆ ಮಾಡತ್ತಿ? ಎದ್ರ ಪೂಜೆ ಮಾಡತ್ತೀನಿ? ಎಂಥ ಪೂಜೆ ಮಾಡಲಿವ, ದಿನ ದೇವ್ರಿಗೆ ಮಾಡೋದಿಲ್ಲ, ಅದು ಪೂಜೆ ನನ್ನಲ್ಲ. ಇಕ್ಕೆ ನಾನು ಏನು ಮಾಡತ್ತೇನೆ ಅನ್ನೋದನ್ನ ಬಾಯಿ ಬಿಡೋಂಗೆ ಕಾಣೋದಿಲ್ಲ. ಆಮೇಲೆ ನೋಡ್ಕೊಳ್ಳೋಂತ ಹೋಗ್ತೇನೆ. ಮಮ್ಮಿ ಇವತ್ತು ಸ್ಕೂಲ್ದಾಗ ಕಲರ್ ಡ್ರೆಸ್ ಇತ್ತಂತ, ಮತ್ತೆ ಬ್ಯಾಗಿನ ಒಯ್ಯುದಲ್ಲಂತ. ಹೌದು, ಹಾಂ ಹಾಫ್ ಡೇ ಆಯಿತು, ಹೋಗಿ ಬರೋರಿ. ಬಾಯ್ ಮಮ್ಮಿ. ಹುಡುಗರು ಹಾಫ್ ಡೇ ಐತಿ, ಅವ್ರು ಬರೋದ್ರೊಳಗೆ ಗುಡಿಗೆ ಹೋಗಿ ಬರ್ತಾನೆ. ಗಪ್ಪ ಜಲ್ದಿ ಗುಡಿಗೆ ಹೋಗಿ ಬಂದ್ಬಿಡ್ತಾನೆ. ಕಲಿ ಮುಖ ಯಾಕೆ ಹಂಗೆ ಮಾಡ್ಕೊಂಡು ಕುಂತಿದ್ರ? ಹರಿಯಾಗ ನಿನಗೆ ಹೇಳಾಕಿಲ್ಲ ಸವಿಗೆ ಎದ್ದು ಏನೇನೋ ಮಾಡತ್ತಾಳು, ನೋಡೇ ಬಿಡ್ತಾನೆ ಆಕೆ ಏನು ಮಾಡತ್ತಾಳ ಅಂತ ಹೇಳಿ. ಆಕೆ ಮನೆ ಮಠ ಹೋಗಿನಿ. ಏನು ಮಾಡತ್ತಿ, ಎಂಥ ಪೂಜೆ ಮಾಡತ್ತಿ ಅಂತ ಕೇಳ್ರೆ ಬಾಯೇ ಬಿಡಲಿಲ್ಲ ನೋಡಾಕಿ. ಮತ್ತು ಏನು ಮಾಡತ್ತೇನಂದಳ? ಏನಿಲ್ಲಪ್ಪ, ಸೂರ್ಯೋದಯಕ್ಕಿಂತ ಪೈಲ ಪೂಜೆ ಮಾಡಬೇಕು, ಅದಕ್ಕೆ ಮಾಡತ್ತೇನ ಅಂತ ಏಕಸ ಅಂತ ಹೇಳಿ ನನಗೆ. ನೀನು 7 ಗಂಟೆ ಕೇಳಾಕಿ
ಆಕೆ ಏನು ಮಾಡತ್ತಾಳ ನೋಡ್ಬೇಕಂತ ಹೇಳಿ ನೀನು 5 ಗಂಟೆಗೆ ಎದ್ದು ಆಕಿನ ನೋಡಕ್ಕೆ ನಿಂತಿದ್ದಿ. ಹೌದು ಮತ್ತು ನೀನು ಅಂದಿದ್ದಿಲ್ಲ ನೋಡು ಏನು ಮಾಡತ್ತಾಳ ಅಂತ ಹೇಳಿ ಮನೆಯಿಂದ. ಆದರೂ ನಿನಗೆ ಏನು ಪೂಜೆ ಮಾಡತ್ತೆ ಹೋದು ಅಂತ ಏನು ಹೇಳಲಿಲ್ಲ ಆಕೆ ನನಗೆ. ಏನೂ ಹೇಳಲಿಲ್ಲ ಆಕೆ. ಏನ್ರಿ ಮಾಟ ಅದು ಮಾಡತ್ತಿದ್ದಾಳು. ನನಗೂ ಅದೇ ಡೌಟ್ ಬರಾಯ್ತು, ಅದಕ್ಕೆ ನೋಡತ್ತಾನ ಆಕೆನ. ಬಿಡ್ರಿ ಪಾಪ ಜಲ್ದಿ ಎದ್ದು ಪೂಜೆ ಮಾಡ್ಬೇಕಂತ ಹೇಳಿ ಮಾಡತ್ತಿದ್ದಾಳು. ನೀವೇನು ಅದನ್ನೆಲ್ಲ ಹಿಂಗೆ ತಿಳ್ಕೊರತ್ತೀರಿ. ಅಲ್ಲಿ ನೋಡಿಲ್ಲ ಸವಿ ಬಂದಳು, ನೋಡಿಲ್ಲ ಸವಿ ಬಂದಳು. ಏನ ಸವಿತಾ ಎಲ್ಲಿ ಹೋಗತ್ತಿ? ಏನಿಲ್ಲ ಶಾಂತಕ್ಕ ಗುಡಿಗೆ ಹೋಗಿ ಬರತ್ತಂದ. ಆಯ್ತು ಹೋಗಿ ಬಾ ಅಂದ್ರೆ. ನೋಡ್ದಿ ಮತ್ತೆ ಈಗ ಗುಡಿಗೆ ಹೊಂಟಿದ್ದಾನಂತೆ, ಮತ್ತೆ ಎಲ್ಲಿ ಹೊಂಟಾಳ ನೋಡು. ಎಲ್ಲಿ ಹೋಗ್ತಾಳ ಬಿಡ, ನಾನು ಗುಡಿಗೆ ಹೋಗ್ತಾಳ ಅಂದ್ರೆ ಗುಡಿಗೆ ಹೋಗಿ ಬರ್ತಾಳು ಒಟ್ಟಲ್ಲ ಮತ್ತೇನ. ಏನು ಒಬ್ಬರ ಜೊತೆ ಒಂದು ಮಾತು ಮಾತಾಡೋದಿಲ್ಲ ಏನಿಲ್ಲ, ಬರೀ ಊಟ ಆತು ಚಾ ಆತು ಅಟ್ಟ ಕೇಳೋದು ಓಡಿ ಹೋಗಿ ಒಳಗೆ ಹೊಕ್ಕರ್ದು ಮಾಡ್ತಾಳೆ. ಏನು ಮಂದಿ ಜೋಡಿ ನಿಂತು ಮಾತಾಡೋದಿಲ್ಲ ಏನಿಲ್ಲ. ಹೌದು ಹಂಗೆ ಮಾಡ್ತಾಳೆ ಆಕಿ, ಒಟ್ಟ ನಿಂತು ಮಾತಾಡೋದಿಲ್ಲ. ಅಟ್ಟ ಒಂದೇ ಮಾತು ಮಾತಾಡಿದಕ್ಕೆ ನಾವು ಹೋಗಿಬಿಡ್ತಾಳೆ. ಮತ್ತೆ ನಿಮ್ಗೆ ಅದಕ್ಕೆ ನಿಂತ್ಕೊಂಡ್ ಕಾಸು ಊರು ಸಾಬರಿ ಮಾಡ್ಕೊಂತ ಅಂದ್ರೇನ ಮಾತಾಡ್ದೇನು ಬಿಟ್ಟಿರ್ತಾಳೆ ನಿಮ್ಮ ಜೋಡಿ ಆಕಿ ಮಾತಾಡಿಸ್ತಾಳೋ ಇಲ್ಲ? ಅಟ್ಟ ಮಾತಂದ್ರೆ ಎಷ್ಟು ಚಾ ಆತು ಊಟ ಆತು ಹೆಂಗೆ ಬೇರೆ ಇಟ್ಟಲ್ಲ ಊರು ಸಾಬರಿ ಎಲ್ಲ ಮಾಡ್ಕೊಂತ ಆಕಿದ್ ಹಂಗಾತ್ ಇಕ್ಕಿದ್ ಹಿಂಗಾತ್ ಇದನ್ನ ಮಾತಾಡ್ಕೊಂತ ನಿಂದ್ರಾರ ನೀವು ಅದನ್ನ ಮಾತಾಡ್ಕೊಂತ ನಿಂದ್ರ ಅಂದ್ರೇನು ಆಕಿಗೆ? ಆಕಿ ಮಂದಿದು ಏನು ಉಸಾಬರಿ ಕೇಳಕ್ಕೆ ಹೋಗೋದಿಲ್ಲ, ಆಕಿದು ಮನೆಯಾಗಿಂದ ಏನು ಹೇಳಕ್ಕೆ ಹೋಗೋದಿಲ್ಲ. ಆಕಿ ನೋಡಿ ಎದ್ದು ಜಳಕ ಮಾಡಿ ಪೂಜೆ ಎಲ್ಲ ಮಾಡ್ಕೊಂಡು ಹುಡುಗರನ್ನ ಸಾಲಿ ಕಳಿಸಿ ಗಂಡನ ಕೆಲಸ ಕಳಿಸಿ ಈಗ ಮತ್ತೆ ಗುಡಿಗೆ ಹೋದಳೆ ಎಲ್ಲ ಕೆಲಸ ಮಾಡಿ. ನೀವು ನೋಡಿ ಇನ್ನೂ ಜಳಕ್ಕೆಲ್ಲ ಜಪತ್ರಲ್ಲ ಹೆಂಗೆ ನಿಂತಿದ್ದೀರಿ ಇನ್ನೂ ಬಾಗಿಲಿಗೆ. ಈಗ ಶಾಂತಕ್ಕನು ಆಕಿ ಹತ್ತ ಮಾತಾಡ್ತಾಳೆ ನೋಡಿ ಆಕಿ ನಮ್ಮ ಜೋಡಿ ನಿಂತ್ಕೊಂಡು ಇಲ್ಲಿ ಮಾತಾಕಿ ನನ್ನಂತ ಮಾತಾಡ್ತಾಳೆ. ನಂದು ಮನೆಯಾಗ ಕೆಲಸ ಐತಿ ನಾನು ಹೋಗ್ತಾನೆ. ಆಕಿ ಖರೆ ನನಗೆ ಗುಡಿಗೆ ಹೋಗಿದಾಳ ಅಂತ ಅನಿಸ್ತೈತಿ ನಿಮಗೆ? ನನಗಂತೂ ಯಾವ್ದಾರ ಸ್ವಾಮೀಜಿ ಅಂತೇಳಿ ಹೋಗಿದಾಳ ಅಂತ ಅನ್ಸಾಯ್ತಿ. ನನಗೂ ಹಂಗೆ ಅನಿಸ್ತೈತಿ ಕರ್ಸೆ ಶಾಂತಕ್ಕನ ನೋಡಿ ಆಕಿ ಅಂತ ಮಾತಾಡ್ತಾಳೆ ನೋಡಿ ಆಕಿ. ಹಂಗಾರ ಆಕಿ ಹಿಂದಿಂದ ಹೋಗಿ ಆಕಿ ಎಲ್ಲಿ ಹೋಗತ್ತಾಳ ನೋಡ್ಕೊಂಬರೋಣ ನಡ್ರಿ. ಅಯ್ಯೋ ಗುಡಿಗೆ ಬಂದಿರೋ ಹೇಳಕ್ಕೆ ನಾ ಹೇಳಕ್ಕಿಲ್ಲ ಗುಡಿಗೆ ಹೋಗಿರ್ತಾಳ ಅಂತ ಹೇಳಿ. ನೀವು ಗುಡಿಗೆ ಹೋಗಿಲ್ಲ ಆಕೆ ಯಾವುದೋ ಸ್ವಾಮಿ ಅಂತೇಳಿ ಹೋಗಿದಾಳ ಅಂತ ಹೇಳಿ ನೀವು ಅನ್ನಕತ್ರಿ. ಆಕೆ ಸ್ವಾಮಿ ಅಂತೇಳಿ ಹೋಗಿದಾಳ ಅಂತ ಹೇಳ್ದಕ್ಕೆ ನೀನು ಮತ್ತೆ ಈಗ ಹಿಂಗೆ ಹೇಳತ್ತಿ. ಆಕೆ ಹಿಂದಿಂದ ಗುಡಿ ಮಠನೂ ಬಂದ್ರೇನು ಆಕೆ ಎಲ್ಲಿ ಹೋಗಿದಾಳ ಅಂತ ಹೇಳಿ ನೋಡಾಕ? ಇಲ್ಲಿ ಶಾಂತಕ್ಕ ಹಂಗೆ ಎಲ್ಲಿ ಹೋಗಿದಾಳ ಅಂತೇಳಿ ನೋಡ್ಬೇಕಂತ ಹೇಳಿ ಬಂದು ಹಂಗೆ. ಪಾಪಕ್ಕೆ ಸವಿತಾ ಆತು ತನ್ನ ಮನೆ ಆತು ಅಂತ ಹೇಳಿ ಅದಾಳು. ಆಕಿಗೆ ಯಾಕೋ ನಾವು ಸಬರಿ ಮಾಡ್ತೀರಿ ನೀವು? ನೀವೇಂಗ ಅಲ್ಲಿ ತಂದು ಇಲ್ಲಿ ಹೇಳೋದು ಇಲ್ಲಿ ತಂದು ಅಲ್ಲಿ ಹೇಳೋದು ಮಾಡ್ತಿರಲ್ಲ ಹಂಗಾಗಿ ಮಾಡೋದಿಲ್ಲ. ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಪೈಲ ಎದ್ದು ಪೂಜೆ ಮಾಡೋದು ನಮ್ಮ ಸಂಪ್ರದಾಯ ಐತಿ. ನೀವು ಮಾಡ್ಕೊರಿ ಅದನ್ನು. ಆಕೆ ಮಾಡತ್ತಾಳ ಅಂತ ಹೇಳಿ ಆಕೆ ಹಿಂದೆ ಬೆನ್ನ ಐತಿ ಏನು ಮಾಡ್ತಾಳು ಏನಿಲ್ಲ ಅಂತ ಹೇಳಿ ಇದನ್ನು ನೋಡಕ್ಕೆ ಕೋಡ್ಯಾಡತ್ತೀರಿ. ಈಗ ಆಕೆ ಎಲ್ಲಿ ಹೋಗಿದಾಳ ಅಂತ ಏನು ನೋಡಕ್ಕಂತ ಹೇಳಿ ಗುಡಿ ಮಠನೂ ಬೆನ್ನ ಐತಿ ಬಂದ್ರಿ. ಈಗ ಗುಡಿ ಒಳಗನು ಹೋಗದಂಗೆ ನೀವು ಜಳಕ್ಕಿಲ್ಲ ಜಪತ್ರಲ್ಲ 12-1 ಗಂಟೆ ಆಗಿ ಬಂದ್ರೆ ನಾನು ಇನ್ನೂ ಜಳಕಿಲ್ಲ ನಿಮ್ಮವ ಹೋಗ್ರಿ ನಾ ಜಳಕ ಮಾಡೋವ್ರಿ ಮನೆಗೆ ಹೋಗಿ. ಯಾರ ಹೇಳಿ ತಮಗೆ ಚಲೋ ಆಗಲ್ಲ ಅಂತೇಳಿ ತಮ್ಮ ಮನೆ ಪ್ರತ್ಯೇಕ ಮಾಡ್ಕೋತಿರ್ತಾರು. ಅದನ್ನು ನೀವು ಕೆಟ್ಟ ಅಂತ ತಿಳ್ಕೊಂಡು ಹೀಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ಚಲೋ ಇದ್ದವ್ರಿಗೆ ಚಲೋ ಅನ್ನೋದಕ್ಕೆ ಇರಬಾರ್ರೇಕ ಕೆಟ್ಟ ಅಪವಾದ ಮಾತ್ರ ಹೊರ್ಸಕ್ಕೆ ಹೋಗ್ಬೇಡ್ರಿ ಅವ್ರ ಮೇಲೆ.